ಹಾಯ್ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಜಾವದ ಶುಭಾಶಯಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕಂಪ್ಯೂಟರ್ ವಿಜ್ಞಾನ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಿರ್ತಾವೆ ನೋಡ್ರಿ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಒಂದು ಕಂಪ್ಯೂಟರ್ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಅದರಲ್ಲಿ GPSR HSRಲ್ಲಿ ಇದು ಕೂಡ 10 ಪ್ರಶ್ನೆಗಳು ಇರ್ತವೆ ನೋಡ್ರಿ ಕಂಪ್ಯೂಟರ್ ಬಗ್ಗೆ. ಓಕೆ, ಇನ್ನು PC PSI ಎಲ್ಲ ಒಂದು ಪರೀಕ್ಷೆಯಲ್ಲಿ ಕೂಡ ಈ ಒಂದು ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ. ಓಕೆ, SD FD ಪ್ರಮುಖವಾಗಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕಾಗ್ತದೆ. ಅದಕ್ಕಾಗಿ ಕಂಪ್ಯೂಟರ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳೋಣ. ಓಕೆ, ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಕಂಪ್ಯೂಟರ್ನ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಯೂಟರ್ನ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಚಾರ್ಲ್ಸ್ ಬೇಬೇಜ್ ಅಂತ ಕರಿತೀವಿ ನಾವು. ಚಾರ್ಲ್ಸ್ ಬೇಬೇಜ್ ಅವರು ಏನಪ್ಪ ಅಂತಂದರೆ ಕಂಪ್ಯೂಟರ್ನ ಪಿತಾಮಹ ಎಂದು ಕರೀತಾರೆ. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ. ಇವರು ಏನಪ್ಪ ಅಂತಂದರೆ 1837ರಲ್ಲಿ ಅನಾಲಿಟಿಕ್ಸ್ ಎಂಜಿನ್ ಎಂಬ ಒಂದು ಮೊದಲ ಯಾಂತ್ರಿಕ ಕಂಪ್ಯೂಟರನ್ನು ವಿನ್ಯಾಸಗೊಳಿಸ್ತಾರೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಇವರನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಓಕೆ, ಚಾರ್ಲ್ಸ್ ಬೇಬೇಜ್ ಅವರನ್ನು ಏನಂತಾರೆ, ಕಂಪ್ಯೂಟರ್ನ ಪಿತಾಮಹ ಎಂದು ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ ಅನಾಲಿಟಿಕ್ಸ್ ಇಂಜಿನ್ ಎಂಬ ಒಂದು ಯಾಂತ್ರಿಕ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದ್ದಕ್ಕಾಗಿ. ಯಾವಾಗಪ್ಪ ಅಂತಂದರೆ 1837ರಲ್ಲಿ ನೋಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, CPU ಒಂದು ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ. CPU ಒಂದು ವಿಸ್ತೃತ ರೂಪ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೇವೆ ನಾವು CPU ಅಂತ. ಕಂಪ್ಯೂಟರ್ನ ಒಂದು ಮೆದುಳಂದು ಕೂಡ ಕರಿತಾರೆ ನೋಡಿ CPUಗೆ. CPU ಏನಪ್ಪ ಅಂತಂದರೆ ಕಂಪ್ಯೂಟರ್ನ ಪ್ರಮುಖ ಭಾಗವಾಗಿದೆ. ಇದು ಎಲ್ಲ ಒಂದು ಲೆಕ್ಕಾಚಾರಗಳು ಮತ್ತು ಕಾರ್ಯಾಚರಣೆಗಳನ್ನು ಕೂಡ ನಿಯಂತ್ರಣ ಮಾಡ್ತದೆ. ಇದನ್ನು ಕಂಪ್ಯೂಟರ್ನ ಮೆದುಳೆಂದು ಕರಿತಾರೆ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಕಂಪ್ಯೂಟರ್ನ ಮೆದುಳೆಂದು ಯಾವ್ದು ಕರಿತಾರಪ್ಪ ಅಂತಂದರೆ CPUಗೆ ಕರಿತಾರೆ. ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 1 ಬೈಟ್ ಎಂದರೆ ಎಷ್ಟು ಬೀಟ್ಗಳು ಅಂತ ಕೊಟ್ಟಿದ್ದಾರೆ. 1 ಬೈಟ್ ಅಂದರೆ ಎಷ್ಟು ಬೀಟ್ಗಳು? ಇದಕ್ಕೆ ಸರಿಯಾದ ಉತ್ತರ 8 ಬೀಟ್ಗಳು ನೋಡಿ. 1 ಬೈಟ್ ಅಂದರೆ ಏನಪ್ಪ ಅಂತಂದರೆ 8 ಬೀಟ್ಗಳಾಗುತ್ತವೆ. ಓಕೆ, 1 ಬೈಟ್ ಅಂದರೆ 8 ಬೀಟ್ಗಳು. 1 ಬೈಟ್ ಅಂದರೆ 8 ಬೀಟ್ಗಳಾಗ್ತವೆ ನೋಡ್ರಿ. ಇದು ಕಂಪ್ಯೂಟರ್ ಮೆಮೊರಿಯ ಒಂದು ಮೂಲಭೂತ ಘಟಕವಾಗಿದೆ. ಅದೇ ರೀತಿಯಾಗಿ 4 ಬೀಟ್ಗಳಂದರೆ ಏನಪ್ಪ ಅಂತಂದರೆ ಒಂದು ನಿಬ್ಬಲ್ ಅಂತ ಕರಿತೇವೆ ನಾವು. ಓಕೆ, 4 ಬೀಟ್ ಅಂದರೆ ಒಂದು ನಿಬ್ಬಲ್ ಅಂತ ಕರೀತಾರೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿತ್ತು. 8 ಬೀಟ್ಗಳು. 1 ಬೈಟ್ ಅಂದರೆ 8 ಬೀಟ್ಗಳು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ರ್ಯಾಮ್ನ ಪೂರ್ಣ ರೂಪ ಏನಂತ ಕೊಟ್ಟಿದ್ದಾರೆ. ಓಕೆ, ರ್ಯಾಮ್ನ ಒಂದು ಪೂರ್ಣ ರೂಪ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಕರಿತೀವಿ ನೋಡಿ ಇದಕ್ಕೆ. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಲ್ಲಿದೆಪ್ಪ ಅಂತಂದರೆ ಆಪ್ಷನ್ಸ್ ಬಿ ಎಲ್ಲಿದೆ ನೋಡಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಪ್ಪ ಅಂತಂದರೆ ಇದೊಂದು ಪ್ರಾಥಮಿಕ ಮತ್ತು ತಾತ್ಕಾಲಿಕ ಮೆಮೊರಿ ಆಗಿದೆ ನೋಡಿ. ಇದೊಂದು ಏನಪ್ಪ ಅಂತಂದರೆ ತಾತ್ಕಾಲಿಕ ಮೆಮೊರಿ. ಯಾವುದು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, ಏನಾದರೂ ಕರೆಂಟ್ ಹೋದ ತಕ್ಷಣ ಏನಪ್ಪ ಅಂತಂದರೆ ಇದರಲ್ಲಿರುವಂಥ ಒಂದು ಡೇಟಾ ಏನಾಗುತ್ತೆ ಅಂದರೆ ಅಳಿಸಿ ಹೋಗುತ್ತದೆ, ಡಿಲೀಟ್ ಆಗಿ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಡೇಟಾ ಕರೆಂಟ್ ಹೋದ ತಕ್ಷಣ ಏನಾಗುತ್ತೆ, ಇದರಲ್ಲಿರುವಂಥ ಡೇಟಾ ಏನಪ್ಪ ಅಂತಂದರೆ ಅಳಿಸಿ ಹೋಗುತ್ತದೆ. ಓಕೆ, ಇದನ್ನು ವಾಲಟೈಲ್ ಮೆಮೊರಿ ಎಂದು ಕೂಡ ಕರೀತಾರೆ ನೋಡ್ರಿ. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ನೋಡ್ರಿ, ರ್ಯಾಮ್ ಅಂದ್ರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ? ಇನ್ಪುಟ್ ಮತ್ತು ಔಟ್ಪುಟ್ ಬಗ್ಗೆ ಸಾಧನಗಳ ಬಗ್ಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಇನ್ಪುಟ್ ಸಾಧನ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಕೀಬೋರ್ಡ್, ಮೌಸ್, ಸ್ಕ್ಯಾನರ್ ಏನಪ್ಪ ಅಂತಂದರೆ ಇನ್ಪುಟ್ ಸಾಧನ ಆಗಿದೆ. ಆದರೆ ಮಾನಿಟರ್ ಏನಪ್ಪ ಅಂತಂದರೆ ಇದೊಂದು ಔಟ್ಪುಟ್ ಸಾಧನ. ಮಾನಿಟರ್ ಔಟ್ಪುಟ್ ಸಾಧನ ಆಗಿದೆ. ಅದಕ್ಕಾಗಿ ಇದು ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ಆಗಿದೆ ನೋಡಿ, ಮಾನಿಟರ್. ಓಕೆ, ಮಾನಿಟರ್ ಇದು ಔಟ್ಪುಟ್ ಸಾಧನ ಆಗಿದೆ. ಇದು ಕಂಪ್ಯೂಟರ್ನ ಫಲಿತಾಂಶವನ್ನು ಪತ್ರದ ಮೇಲೆ ಪ್ರದರ್ಶಿಸ್ತದೆ. ಉಳಿದವೆಲ್ಲ ಏನಪ್ಪ ಅಂತಂದರೆ ಡೇಟಾ ನಮೂದಿಸಲು ಬಳಸುವಂಥ ಇನ್ಪುಟ್ ಸಾಧನಗಳು. ಮಾನಿಟರ್ ಮಾತ್ರ ಔಟ್ಪುಟ್ ಆಗಿದೆ ನೋಡಿ. ಓಕೆ, ನೆಕ್ಸ್ಟ್
ಯು ಆರ್ ಎಲ್ನ ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ. ಯು ಆರ್ ಎಲ್ನ ವಿಸ್ತೃತ ರೂಪ ಏನು? ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ನಾವು ಕರಿತೇವೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇದೇನಪ್ಪ ಅಂತಂದರೆ ಇಂಟರ್ನೆಟ್ನಲ್ಲಿರುವಂಥ ಯಾವುದೇ ಒಂದು ವೆಬ್ ಪುಟ ಅಥವಾ ಚಿತ್ರ ಮತ್ತು ಫೈಲ್ನ ಒಂದು ನಿರ್ದಿಷ್ಟ ವೆಬ್ ವಿಳಾಸವನ್ನು ಸೂಚಿಸ್ತದೆ. ಯಾವುದು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದು ಇಂಟರ್ನೆಟ್ನಲ್ಲಿ ವೆಬ್ ಪುಟದಲ್ಲಿ ಕಂಡು ಬರ್ತದೆ ನೋಡಿರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಓ ಎಸ್ ಯಾವುದಲ್ಲ, ಆಪರೇಟಿಂಗ್ ಸಿಸ್ಟಮ್ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಇಲ್ಲಿ ವಿಂಡೋಸು, ಲಿನಕ್ಸು, ಆಂಡ್ರಾಯ್ಡ್ ಏನಪ್ಪ ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮ್ ಆಗಿವೆ. ಇದು ಎಮ್ ಎಸ್ ವರ್ಲ್ಡ್ ಅನ್ನೋದು ಏನಪ್ಪ ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ. ಓಕೆ, ಎಮ್ ಎಸ್ ವರ್ಲ್ಡ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಎಮ್ ಎಸ್ ವರ್ಲ್ಡ್ ಅನ್ನೋದೇನಪ್ಪ ಅಂತಂದರೆ ಒಂದು ಸಾಫ್ಟ್ವೇರ್ ಆಗಿದೆ ನೋಡಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಇದು. ಇದನ್ನು ಏನಪ್ಪ ಅಂತಂದರೆ ಪಠ್ಯವನ್ನು ಟೈಪ್ ಮಾಡಲು ಬಳಕೆ ಮಾಡ್ತಾರೆ. ಯಾರು ಕಂಪ್ಯೂಟರ್ ಕ್ಲಾಸಿಗೆ ಒಂದು ಕಂಪ್ಯೂಟರ್ ಕೋರ್ಸ್ಗೆ ಹಚ್ಚಿರ್ತಾರೆ ಆವಾಗ ಎಮ್ ಎಸ್ ವರ್ಲ್ಡ್ನಲ್ಲಿ ಏನಪ್ಪ ಅಂತಂದರೆ ಪಠ್ಯವನ್ನು ಟೈಪ್ ಮಾಡಲು ನೀಡ್ತಾರೆ. ಓಕೆ, ಒಂದು ಕಂಪ್ಯೂಟರ್ನಲ್ಲಿ ಎಮ್ ಎಸ್ ವರ್ಲ್ಡ್ ಏನಪ್ಪ ಅಂತಂದರೆ ಪಠ್ಯವನ್ನು ಟೈಪ್ ಮಾಡಲು ನೀಡ್ತಾರೆ ನೋಡಿರಿ. ಅದೇ ರೀತಿಯಾಗಿ ವಿಂಡೋಸ್, ಲಿನಕ್ಸ್ ಮತ್ತು ಆಂಡ್ರಾಯ್ಡ್ ಇವೆಲ್ಲ ಏನಪ್ಪ ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮ್ ಆಗಿವೆ. ವಿಂಡೋಸ್, ಲಿನಕ್ಸ್, ಆಂಡ್ರಾಯ್ಡ್ ಇವು ಆಪ್ರೇಟಿಂಗ್ ಸಿಸ್ಟಮ್ ನೋಡಿರಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, WWWನ ಒಂದು ಪಿತಾಮಹ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. WWWನ ಒಂದು ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಟಿಮ್ ಬರ್ನರ್ಸ್-ಲೀ ಅಂತ ನಾವು ಕರಿತೇವೆ. ಇವರು ಏನಪ್ಪ ಅಂತಂದರೆ WWWನ ಪಿತಾಮಹ ಆಗಿದ್ದಾರೆ. ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೇವೆ ನಾವು. ಓಕೆ, ಇದರ ವಿಸ್ತೃತ ರೂಪ ಕೂಡ ಕೇಳ್ತಾರೆ, ವರ್ಲ್ಡ್ ವೈಡ್ ವೆಬ್. ಇದು ಕಂಡುಹಿಡಿದಂಥ ಪಿತಾಮಹ ಯಾರು ಅಂದರೆ ಟಿಮ್ ಬರ್ನರ್ಸ್-ಲೀ. ಓಕೆ, ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ 1989ರಲ್ಲಿ ವರ್ಲ್ಡ್ ವೈಡ್ ವೆಬ್ ಎಂಬನ್ನು ಕಂಡುಹಿಡಿತಾರೆ. 1989ರಲ್ಲಿ. ಓಕೆ, ಇದೇನಪ್ಪ ಅಂತಂದರೆ ಇಂಟರ್ನೆಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಅಂತ ಹೇಳ್ತೀವಿ ನಾವು. WWW ಏನಪ್ಪ ಅಂತಂದರೆ ಇಂಟರ್ನೆಟ್ ಮೂಲಕ ವ್ಯವಸ್ಥೆಯನ್ನು ಹಂಚಿಕೊಳ್ಳೋದಾಗಿದೆ. ಓಕೆ, ಟಿಮ್ ಬರ್ನರ್ಸ್-ಲೀ ಅವರು ಇದನ್ನು ಕಂಡುಹಿಡಿತಾರೆ. ಇದರ ಒಂದು ಪಿತಾಮಹ ಆಗಿದ್ದಾರೆ ನೋಡಿರಿ. ನೆಕ್ಸ್ಟ್, PDF-ನ ಪೂರ್ಣ ರೂಪ ಏನು ಅಂತ ಕೊಟ್ಟಿದ್ದಾರೆ. PDF-ನ ಪೂರ್ಣ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಇದೆ ನೋಡಿ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ನಾವು ಕರಿತೇವೆ. ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ PDF ಅಂತ ವಿಸ್ತೃತ ರೂಪ ಆಗಿದೆ ನೋಡಿ. ಇದನ್ನು ಅಡೋಬ್ ಕಂಪನಿ 1992ರಲ್ಲಿ ಅಭಿವೃದ್ಧಿಪಡಿಸ್ತದೆ. ಯಾವಾಗ? 1992ರಲ್ಲಿ ಏನು ಮಾಡ್ತಪ್ಪ ಅಂತಂದರೆ ಅಡೋಬ್ ಕಂಪನಿ ಇದನ್ನು ಅಭಿವೃದ್ಧಿಪಡಿಸ್ತದೆ. ಯಾವುದೇ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಸುಲಭವಾಗಿ ಡಾಕ್ಯುಮೆಂಟ್ಗಳನ್ನು ವೀಕ್ಷಿಸಲು ಮತ್ತು ಹಂಚಿಕೊಳ್ಳಲು ಇದನ್ನು ಬಳಕೆ ಮಾಡಿಕೊಳ್ತಾರೆ. ಉದಾಹರಣೆಗೆ ನಾವು ಈಗ ತರಗತಿ ಹೇಳೋದು ಕೂಡ ಇದೊಂದು PDF ಆಗಿದೆ ನೋಡಿ. ಓಕೆ, ಈ ರೀತಿಯಾದಂಥ PDF ಏನಪ್ಪ ಅಂತಂದರೆ ವೀಕ್ಷಣೆ ಮಾಡಲು ಮತ್ತು ಬೇರೆಯವರಿಗೆ ಹಂಚಿಕೊಳ್ಳಲು ಇದನ್ನು ಬಳಕೆ ಮಾಡಲಾಗುತ್ತದೆ. ಇದನ್ನು ಅಡೋಬ್ ಕಂಪನಿ 1992ರಲ್ಲಿ ಅಭಿವೃದ್ಧಿಪಡಿಸ್ತದೆ ನೋಡಿರಿ. PDF-ನ ಪೂರ್ಣ ರೂಪ ಏನಪ್ಪ ಅಂತಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಇದು ಗೊತ್ತಿರಬೇಕಾಗ್ತದೆ ನೋಡಿರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಇಂಟರ್ನೆಟ್ನಲ್ಲಿ ಡೇಟಾ ರವಾನಿಸಲು ಬಳಸುವಂಥ ಮೂಲ ಪ್ರೋಟೋಕಾಲ್ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಪ್ರೋಟೋಕಾಲ್ನಿಂದ ಡೇಟಾವನ್ನು ರವಾನಿಸಲು ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ ಆಗಿದೆ ನೋಡಿ, TCP ಮತ್ತು IP ಅಂತ ನಾವು ಹೇಳ್ತೀವಿ. ಓಕೆ, ಇಂಟರ್ನೆಟ್ ಪ್ರೋಟೋಕಾಲ್ ರವಾನೆ ಮಾಡಲು ಬಳಕೆ ಮಾಡುತ್ತಾರೆ. ಓಕೆ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ನೋಡಿ. TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಅದೇ ರೀತಿಯಾಗಿ IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರೀತಾರೆ. ಇದೇನಪ್ಪ ಅಂತಂದರೆ ಇಂಟರ್ನೆಟ್ ಸಂಪರ್ಕ ಮತ್ತು ನೆಟ್ವರ್ಕ್ಗಳ ನಡುವೆ ಡೇಟಾ ವಿನಿಮಯವನ್ನು ನಿಯಂತ್ರಿಸುವ ಮೂಲ ಪ್ರೋಟೋಕಾಲ್ ಆಗಿದೆ. ಓಕೆ, TCP ಮತ್ತು IP ಇಂಟರ್ನೆಟ್ ಪ್ರೋಟೋಕಾಲ್ ಇವೇನಪ್ಪ ಅಂತಂದರೆ ಡೇಟಾವನ್ನು ರವಾನೆ ಮಾಡಲು ಆಗಿವೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಕೀಬೋರ್ಡ್ನಲ್ಲಿರುವಂಥ F1 ಫಂಕ್ಷನ್ ಕೀಯ ಒಂದು ಪ್ರಮುಖ ಉದ್ದೇಶ ಏನಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ನಲ್ಲಿ ಏನಪ್ಪ ಅಂತಂದರೆ F1, F2, F3 ಅಂತ ಕೀಗಳು ಬರ್ತವೆ. ಈ ಒಂದು ಕೀಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕಾಗ್ತದೆ ನೋಡಿರಿ. ಓಕೆ, ಸಂಪೂರ್ಣ ಮಾಹಿತಿ ಗೊತ್ತಿರಬೇಕಾಗ್ತದೆ.
F1 ಫಂಕ್ಷನ್ ಕೀಯ ಒಂದು ಉದ್ದೇಶ ಏನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಸಹಾಯ ಮಾಡೋದಾಗಿದೆ ನೋಡಿ. ಓಕೆ, ಹೆಲ್ಪ್ ಮಾಡೋದು F1 ಕೀಯ ಒಂದು ಫಂಕ್ಷನ್ ಕೀಯ ಉದ್ದೇಶ ಆಗಿರ್ತದೆ, ಹೆಲ್ಪ್. ಓಕೆ, ಬಹುತೇಕ ಎಲ್ಲ ಅಪ್ಲಿಕೇಶನ್ಗಳು ಮತ್ತು ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಆ ಒಂದು ಪ್ರೋಗ್ರಾಮ್ಗೆ ಒಂದು ಸಂಬಂಧಿಸಿದಂಥ ಸಹಾಯಕ ಪುಟವನ್ನು ತೆರೆಯಲು F1 ಕೀಯನ್ನು ಬಳಕೆ ಮಾಡಲಾಗುತ್ತದೆ. F1 ಕೀಯನ್ನು ಸಹಾಯ ಮಾಡಲು ಬಳಕೆ ಮಾಡ್ತಾರೆ ನೋಡ್ರಿ. ಓಕೆ, ಹೆಲ್ಪ್ ಮಾಡಲು ಬಳಕೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಯಾವುದು ವೆಬ್ ಬ್ರೌಸರ್ ಅಲ್ಲ? ಇದು ಕೂಡ ಪ್ರಮುಖವಾಗಿದೆ ನೋಡಿ. ವೆಬ್ ಬ್ರೌಸರ್ ಅಲ್ಲ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿರ್ತದೆ ಅಂತ ಹೇಳ್ತೀವಿ ನೋಡಿ. ವೆಬ್ ಬ್ರೌಸರ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಗೂಗಲ್ ನೋಡ್ರಿ. ಸರ್ಚ್ ಇಂಜಿನ್ ಆಗಿದೆ ಗೂಗಲ್ ಏನು ಇದು ಸರ್ಚ್ ಇಂಜಿನ್ ಆಗಿದೆ. ಅದೇ ಗೂಗಲ್ ಕ್ರೋಮು ಮತ್ತು ಮೊಜಿಲ್ ಫೈರ್ಫಾಕ್ಸ್ ಸಫಾರಿ ಏನಪ್ಪ ಅಂತಂದರೆ ವೆಬ್ ಬ್ರೌಸರ್ ಆಗಿವೆ. ಆದರೆ ಗೂಗಲ್ ಏನಪ್ಪ ಅಂತಂದರೆ ಸರ್ಚ್ ಇಂಜಿನ್ ಆಗಿದೆ. ಓಕೆ, ಮಾಹಿತಿಯನ್ನು ಹುಡುಕುವಂಥ ಒಂದು ತಾಣ ಗೂಗಲ್ ಆಗಿದೆ. ಗೂಗಲ್ ಕ್ರೋಮ್ ಒಂದು ಫೈರ್ಫಾಕ್ಸ್ ಸಫಾರಿ ಏನಪ್ಪ ಅಂತಂದರೆ ಅಂತರ್ಜಾಲವನ್ನು ಪ್ರವೇಶಿಸಲು ಬಳಸುವಂಥ ವೆಬ್ ಬ್ರೌಸರ್ಗಳಾಗಿವೆ. ಉಳಿದ ಎಲ್ಲಸು ವೆಬ್ ಬ್ರೌಸರ್ ಆಗಿವೆ. ಈ ಗೂಗಲ್ ಏನಪ್ಪ ಅಂತಂದರೆ ಸರ್ಚ್ ಇಂಜಿನ್ ಆಗಿದೆ ನೋಡಿ ಸ್ನೇಹಿತರೆ. ಇವನ್ನು ಒಂದು ನೋಟ್ಸಲ್ಲಿ ಬರೆದುಕೊಳ್ಳಿ. ಓಕೆ, ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಮತ್ತು ಸಫಾರಿ ಏನಪ್ಪ ಅಂತಂದರೆ ಇವು ವೆಬ್ ಬ್ರೌಸರ್ ಆಗಿವೆ. ಸರ್ಚ್ ಇಂಜಿನ್ ಯಾವುದು? ಗೂಗಲ್ ಆಗಿದೆ ನೋಡಿ. ಓಕೆ, ಗೂಗಲ್. ನೆಕ್ಸ್ಟ್, MS ಎಕ್ಸೆಲ್ನಲ್ಲಿ ಯಾವುದೇ ಲೆಕ್ಕಾಚಾರ ಅಥವಾ ಫಾರ್ಮುಲಾ ಪ್ರಾರಂಭವಾಗುವಂಥ ಚಿಹ್ನೆ ಯಾವುದಂತ ಕೊಟ್ಟಿದ್ದಾರೆ. MS ಎಕ್ಸೆಲ್ನಲ್ಲಿ ಓಕೆ, MS ಎಕ್ಸೆಲ್ನಲ್ಲಿ ಬಳಸುವಂಥ ಫಾರ್ಮುಲಾ ಯಾವುದಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಚಿಹ್ನೆ ಯಾವುದು? ಮೊದಲು ಬಳಕೆ ಮಾಡುವಂಥ ಫಾರ್ಮುಲಾ ಚಿಹ್ನೆ ಯಾವುದಂತ ಕೊಟ್ಟಾರ. ಓಕೆ, ಈ ಒಂದು ಉತ್ತರ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅತ್ಯಂತ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು, ಪ್ರಮುಖ ಪ್ರಶ್ನೆ ಆಗಿದೆ. ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತೇನೆ ನಾನು. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ ಗೈಸ್. ಕಂಪ್ಯೂಟರ್ನಲ್ಲಿ ಪಠ್ಯವನ್ನು ಕಟ್ ಮಾಡಲು ಬಳಸುವಂಥ ಶಾರ್ಟ್ ಕೀ ಯಾವುದಂತ ಕೊಟ್ಟಿದ್ದಾರೆ. ಶಾರ್ಟ್ ಕೀಗಳ ಬಗ್ಗೆ ಕೂಡ ಪ್ರಶ್ನೆ ಆಗಿದೆ, ಮುಂದೆ ಕೂಡ ಆಗುತ್ತಾ, ಅದಕ್ಕಾಗಿ ತಿಳಿದುಕೊಂಡಿರ್ಬೇಕಾತ್ ನೋಡ್ರಿ ಶಾರ್ಟ್ ಕೀಗಳ ಬಗ್ಗೆ. ಓಕೆ, ಕಟ್ ಮಾಡಲು ಬಳಸುವಂಥ ಶಾರ್ಟ್ ಕೀ ಯಾವುದಂತ ಕಟ್ರೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಕಂಟ್ರೋಲ್ X ನೋಡಿ. ಕಂಟ್ರೋಲ್ X ಏನಪ್ಪ ಅಂತಂದರೆ ಕಟ್ ಮಾಡೋದಾಗಿದೆ. ಅದೇ ರೀತಿಯಾಗಿ ಕಂಟ್ರೋಲ್ V ಏನಪ್ಪ ಅಂತಂದರೆ ಪೇಸ್ಟ್ ಮಾಡ್ತೀವಿ ಇದಕ್ಕೆ. ಓಕೆ, ಪೇಸ್ಟ್ ಮಾಡೋದು ಕಂಟ್ರೋಲ್ V ಆಗಿದೆ. ಕಂಟ್ರೋಲ್ C ಏನಪ್ಪ ಅಂತಂದರೆ ಕಾಪಿ ಮಾಡಿಕೊಳ್ಳೋದಾಗಿದೆ. ಕಂಟ್ರೋಲ್ Z ಏನಪ್ಪ ಅಂತಂದರೆ ಅಂಡು ಅಂತ ಹೇಳ್ತೀವಿ ನಾವು, ಅಂದರೆ ರಿಪೀಟ್ ಬರೋದಾಗಿದೆ. ಇಲ್ಲಿ ಕಂಟ್ರೋಲ್ X ಏನಪ್ಪ ಅಂತಂದರೆ ಕಟ್ ಮಾಡೋದಾಗಿದೆ ನೋಡಿ, ಕಟ್ ಮಾಡೋದಾಗಿದೆ. ಓಕೆ, ಕಟ್ ಮಾಡೋದಾಗಿದೆ. ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಕಂಟ್ರೋಲ್ V ಅಂದರೆ ಪೇಸ್ಟ್ ಮಾಡೋದಾಗಿದೆ. ಕಂಟ್ರೋಲ್ C ಏನಪ್ಪ ಅಂತಂದರೆ ಕಾಪಿ ಮಾಡೋದಾಗಿದೆ ನೋಡಿರಿ. ಇವುಗಳ ಬಗ್ಗೆ ಗೊತ್ತಿರ್ಬೇಕಾಗ್ತದೆ ನೋಡಿರಿ ಶಾರ್ಟ್ ಕೀಗಳ ಬಗ್ಗೆ. ಓಕೆ, ಅದೇ ರೀತಿಗೆ ಕಂಟ್ರೋಲ್ S ಏನಪ್ಪ ಅಂತಂದರೆ ಸೇವ್ ಮಾಡೋದಾಗಿದೆ. ಕಂಟ್ರೋಲ್ S ಹೊಡೆದ್ರೆ ಸೇವ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ರೋಮ್ನ ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ. ಓಕೆ, ROM ರೋಮ್ನ ವಿಸ್ತೃತ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಕರಿತೇವೆ. ಅದಕ್ಕಾಗಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ, ರೀಡ್ ಓನ್ಲಿ ಮೆಮೊರಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇದೇನಪ್ಪ ಅಂತಂದರೆ ಒಂದು ಕಂಪ್ಯೂಟರ್ನ ಒಂದು ಶಾಶ್ವತ ಮೆಮೊರಿ ಆಗಿದೆ. ರೀಡ್ ಓನ್ಲಿ ಮೆಮೊರಿ ಏನಪ್ಪ ಅಂತಂದರೆ ಕಂಪ್ಯೂಟರ್ನ ಒಂದು ಶಾಶ್ವತ ಮೆಮೊರಿ. ಇದರಲ್ಲಿರುವಂಥ ಡೇಟಾ ಏನಪ್ಪ ಅಂತಂದರೆ ಓದಬಹುದು, ಆದರೆ ಬಳಕೆದಾರರು ಸಾಮಾನ್ಯವಾಗಿ ಅದನ್ನು ಅಳಿಸಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ನೋಡಿ. ಓಕೆ, ಕರೆಂಟ್ ಏನಾದರೂ ಹೋದರೂ ಕೂಡ ಅದು ಸೇವ್ ಆಗಿರ್ತದೆ, ಅದು ಶಾಶ್ವತವಾಗಿರ್ತದೆ ನೋಡಿರಿ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ನೆಕ್ಸ್ಟ್, ಇಮೇಲ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇಮೇಲ್ನ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಓಕೆ, ಇಮೇಲ್ನ ಪಿತಾಮಹ, ಇಮೇಲ್ ಬಳಕೆ ಮಾಡ್ತೀವಿ ನೋಡ್ರಿ ನಾವು. ಓಕೆ, ಇಮೇಲ್ನ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಟಾಮ್ಲಿನ್ಸನ್ಸ್ ಅವರು ಏನಪ್ಪ ಅಂತಂದರೆ ಇಮೇಲ್ನ ಪಿತಾಮಹ ಆಗ್ಯಾರ. ಇವರು ಏನಪ್ಪ ಅಂತಂದರೆ 1971ರಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಮೊದಲ ನೆಟ್ವರ್ಕ್ ಇಮೇಲನ್ನು ಕಂಡುಹಿಡಿತಾರೆ. ಯಾವಾಗ? 1971ರಲ್ಲಿ ಇವರು ಇಮೇಲನ್ನು ಕಂಡುಹಿಡಿತಾರೆ ನೋಡ್ರಿ.
ಓಕೆ. ಅದರ ಜೊತೆಗೆ ಬಳಕೆದಾರ ಮತ್ತು ಗಣಕಯಂತ್ರದ ಹೆಸರನ್ನು ಕೂಡ ಬೇರ್ಪಡಿಸಲು @ ಚಿಹ್ನೆಯನ್ನು ಪರಿಚಯವನ್ನು ಮಾಡುತ್ತಾರೆ. ಓಕೆ. @ ಚಿಹ್ನೆಯನ್ನು ಪರಿಚಯ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇವರು ಆಗಿದ್ದಾರೆ ನೋಡಿ, ರೇ ಟಾಮ್ಲಿನ್ಸನ್. ಓಕೆ, ಟಾಮ್ಲಿನ್ಸನ್. ನೆಕ್ಸ್ಟ್, ಕಂಪ್ಯೂಟರ್ ವೈರಸ್ ಎಂದರೆ ಮೂಲತಃ ಏನಂತ ಕೊಟ್ಟಿದ್ದಾರೆ. ವೈರಸ್ ಎಂದರೆ ಏನಪ್ಪ, ಮೂಲತಃ ಅಂದರೆ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಕಂಪ್ಯೂಟರ್ ವೈರಸ್ ಅಂದರೆ ಮೂಲತಃ ಏನಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಾಫ್ಟ್ವೇರ್ ಪ್ರೋಗ್ರಾಮ್ ಅಂತ ನಾವು ಕರಿತೇವೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಓಕೆ, ಕಂಪ್ಯೂಟರ್ ವೈರಸ್ ಎಂಬುದೇನಪ್ಪ ಅಂತಂದರೆ ಮನುಷ್ಯ ಬರದ ಹಾನಿಕಾರಕ ಕೋಡ್ ಅಥವಾ ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿದೆ. ಓಕೆ, ಕಂಪ್ಯೂಟರ್ನ ವೈರಸ್ ಇದು ಬಳಕೆದಾರನ ಅನುಮತಿ ಇಲ್ಲದೆ ಗಣಕಯಂತ್ರವನ್ನು ಪ್ರವೇಶಿಸಿ ಡೇಟಾವನ್ನು ಹಾಳು ಮಾಡ್ತದೆ ನೋಡ್ರಿ. ಏನಾದರೂ ನಿಮ್ಮದು ಕಂಪ್ಯೂಟರ್ ಇತ್ತಪ್ಪ ಅಂತಂದರೆ ಅದಕ್ಕೆ ಏನಪ್ಪ ಅಂತಂದರೆ ನಿಮ್ಮ ಅನುಮತಿ ಇರಲಾರ್ದೇ ಈ ಒಂದು ಗಣಕಯಂತ್ರವನ್ನು ಪ್ರವೇಶಿಸಿ ಕಂಪ್ಯೂಟರನ್ನು ಹಾಳು ಮಾಡ್ತದೆ. ಇದಕ್ಕೆ ವೈರಸ್ ಅಂತ ಕರೀತಾರೆ. ಓಕೆ, ಇದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಂತ ಕರೀತಾರೆ ನೋಡ್ರಿ. ಇದು ಮನುಷ್ಯನ ಬರೆದ ಒಂದು ಹಾನಿಕಾರಕ ಕೋಡ್ ಆಗಿರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್, ವೈಫೈನ ಪೂರ್ಣ ರೂಪ ಏನಂತ ಕೊಟ್ಟಿದ್ದಾರೆ. ವೈಫೈನ ಪೂರ್ಣ ರೂಪ ಏನು? ಓಕೆ, ಇದನ್ನು ಕೂಡ ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 2 ಆಗಿದೆ ನೋಡಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಸ್ಟೋರೇಜ್ ಡಿವೈಸ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು ಸ್ಟೋರೇಜ್ ಡಿವೈಸ್ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸ್ಟೋರೇಜ್ ಡಿವೈಸ್ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಪ್ರಿಂಟರ್ ಅಂತ ಅನ್ಕೊತೀನಿ ನೋಡಿ. ಓಕೆ, ಪ್ರಿಂಟರ್ ಸರಿಯಾದ ಉತ್ತರ ಇದೆ ನೋಡಿ. ಇಲ್ಲಿ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ ಡ್ರೈವು, CD ಇವೇನಪ್ಪ ಅಂತಂದರೆ ಸ್ಟೋರೇಜನ್ನು ಸೇವ್ ಮಾಡಿಕೊತಾವೆ, ಆದರೆ ಪ್ರಿಂಟರ್ ಅಲ್ಲ. ಓಕೆ, ಪ್ರಿಂಟರ್ ಒಂದು ಔಟ್ಪುಟ್ ಸಿಸ್ಟಮ್ ಆಗಿದೆ. ಇದು ಮಾಹಿತಿಯನ್ನು ಕಾಗದ ಮೇಲೆ ಮುದ್ರಿಸುವಂಥ ಔಟ್ಪುಟ್ ಸಾಧನ ಆಗಿದೆ. ಓಕೆ, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಮತ್ತು CD ಏನಪ್ಪ ಅಂತಂದರೆ ಇವೆಲ್ಲ ಶಾಶ್ವತವಾಗಿ ಡೇಟಾ ಶೇಖರಿಸುವಂಥ ಒಂದು ಪ್ರಮುಖ ಸಾಧನವಾಗಿವೆ. ಕಾಂಪ್ಯಾಕ್ಟ್ ಡಿಸ್ಕ್, CD ಅಂದರೆ ಏನಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಆಗಿದೆ ನೋಡಿ. ಓಕೆ, ಇವು ಏನಪ್ಪ ಅಂತಂದರೆ ಶಾಶ್ವತವಾಗಿ ಡೇಟಾವನ್ನು ಸೇವ್ ಮಾಡಿಕೊಳ್ತವೆ, ಆದರೆ ಪ್ರಿಂಟರ್ ಏನಪ್ಪ ಅಂತಂದರೆ ಇದೊಂದು ಔಟ್ಪುಟ್ ಸಾಧನ ಆಗಿದೆ. ಕೊನೆಯ ಪ್ರಶ್ನೆ, ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಏನನ್ನು ಬಳಸಲಾಗುತ್ತಿತ್ತು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಓಕೆ, ಇದನ್ನು ಕೂಡ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಇದು 3ನೇ ಕ್ವೆಶ್ಚನ್ ಅಂತ ಅನ್ಕೊತೀನಿ. ಈ ಒಂದು ಕೊನೆಯ ಪ್ರಶ್ನೆ ಇದಾಗಿತ್ತು ನೋಡ್ರಿ. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತಿತ್ತು, ಯಾವುದನ್ನು ಬಳಸಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನೀವು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಕಂಪ್ಯೂಟರ್ ಬಗ್ಗೆ ನೀವು ಜ್ಞಾನವನ್ನು ಪಡೆದುಕೊಂಡಿರೋ ಅಂತ ಅನ್ಕೊತೀನಿ. ಓಕೆ, ಇವುಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡೆದಿದ್ದೀರಿ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ. ಓಕೆ, ಮೊದಲು ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಯಾವ ಒಂದು ವಿಷಯಕ್ಕೆ ಬೇಕಂತ ಅದು ಕೂಡ ಕಮೆಂಟ್ ಮಾಡಿ. ಅದರ ವಿಷಯದ ಮೇಲೆ ಪ್ರಮುಖವಾಗಿ ಪ್ರಶ್ನೆಗಳನ್ನು ತರೋಣ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬೈ.